ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಹೇಳ್ತಿರುವ ಈ ಸ್ಟೋರಿ ಬಿಹಾರ್ನ ಪಾಟ್ನಾದಲ್ಲಿ ನಡೆದಿದ್ದು. ಈ ಕಥೆಯ ಮುಖ್ಯ ವ್ಯಕ್ತಿಗಳು ಶೇನಾಜ್ ಹಾಗೂ ಜಫಾರುದ್ದೀನ್ ದಂಪತಿಗಳು. ಶೇನಾಜ್ ತುಂಬು ಕುಟುಂಬದ ಯುವತಿ. ಈಕೆ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಆಕೆಗೆ ಮದುವೆ ಮಾಡಬೇಕೆಂದು ಆಕೆಯ ಮನೆಯವರು ನಿರ್ಧರಿಸ್ತಾರೆ. ಅವಳನ್ನ ಕೈ ಹಿಡಿಯುವ ಹುಡುಗ ವಿದ್ಯಾವಂತ ಮಾತ್ರವಲ್ಲದೆ ವೆಲ್ ಸೆಟಲ್ಡ್ ಸಹ ಆಗಿರಬೇಕೆಂಬುದು ಅವರ ಬೇಡಿಕೆಯಾಗಿತ್ತು. ಆಗ ಅವರಿಗೆ ಸಿಕ್ಕವನೇ ಜಫಾರುದ್ದೀನ್ ಎಂಬ ಯುವಕ. ಪಾಟ್ನಾದಿಂದ ಸ್ವಲ್ಪ ದೂರದಲ್ಲಿದ್ದ ಹಳ್ಳಿಯೊಂದರ ಈ ಯುವಕ ಸೌದಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಸೌದಿಯಲ್ಲಿ ಅವನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದ. ಶೆಹನಾಜ್ಗೆ ಇವನೇ ತಕ್ಕ ವ್ಯಕ್ತಿ ಎಂದು ಅವರು ಭಾವಿಸಿದ್ರು. ಈ ಮದುವೆಯ ಪ್ರಪೋಸಲ್ ಅವನ ಮುಂದಿಟ್ಟಾಗ ಅವನು ಸಹ ಒಪ್ಪಿಕೊಂಡ. ಇವರ ಮದುವೆ ಅದ್ಧೂರಿಯಾಗಿಯೇನೋ ನಡೆಯಿತು. ಆರಂಭದಲ್ಲಿ ಎಲ್ಲವೂ ಸಹ ಸುಗಮವಾಗಿಯೇ ಇತ್ತು. ಜಫಾರುದ್ದೀನ್ ಸೌದಿಯ ಕೆಲಸ ಬಿಟ್ಟು ಸ್ವಂತ ಊರಿಗೆ ಬಂದು ನೆಲೆಸಲು ತೀರ್ಮಾನಿಸಿದ. ಮದುವೆ ನಂತರ ಅವನಿಗೆ 2 ಮಕ್ಕಳು ಸಹ ಜನಿಸಿದ್ರು. ಹೆಂಡತಿ ಮತ್ತು ಮಕ್ಕಳ ಜೊತೆ ಅವನು ನೋಯ್ಡಾಗೆ ಶಿಫ್ಟ್ ಆಗ್ತಾನೆ. ಮುಂದಿನ 2 ವರ್ಷಗಳ ಕಾಲ ಅವನು ನೋಯ್ಡಾದಲ್ಲೇ ವಾಸವಿರ್ತಾನೆ. ಇಲ್ಲಿ ಅವರು ಅನ್ಯೋನ್ಯವಾಗಿಯೇ ಇದ್ದರು. ಹೀಗಿದ್ದಾಗ ಮೇ ತಿಂಗಳ ಈದ್ ಉಲ್ ಫಿತಾರ್ ಹಬ್ಬ ಎದುರಾಯಿತು. ಈದ್ಗೆ ಅವರು ಪಾಟ್ನಾಗೆ ವೆಕೇಶನ್ಗೆ ಬರಲು ಯೋಚಿಸಿದ್ರು. ಇಲ್ಲಿ ಶೆಹನಾಜ್ನ ಮನೆ ಇತ್ತು. ಅವಳ ಮನೆಯ ಪಕ್ಕದಲ್ಲೇ ಜಫಾರುದ್ದೀನ್ ಸಹ ಒಂದು ಮನೆ ಕಟ್ಟಿದ್ದ. ಜಫಾರುದ್ದೀನ್ ತಾನು ಸೌದಿಯಲ್ಲಿ ಕೆಲಸ ಮಾಡುವಾಗ ಉಳಿಸಿದ ಹಣದಿಂದ ಈ ಮನೆ ಮಾಡಿದ್ದ. ಇವರು ಡೆಲ್ಲಿಯಿಂದ ಪಾಟ್ನಾಗೆ ಒಂದು ಫ್ಲೈಟ್ ಬುಕ್ ಮಾಡ್ತಾರೆ. ಮೇ 8ರಂದು ಇವರು ಪಾಟ್ನಾದಲ್ಲಿದ್ರು. ಅವತ್ತೇ ಸಂಜೆ ಜಫಾರುದ್ದೀನ್ ತನ್ನಿಬ್ಬರು ಮಕ್ಕಳ ಜೊತೆ ಹೊರಗಡೆ ಶಾಪಿಂಗ್ಗೆ ಹೋದ. ಮಕ್ಕಳಿಗೆ ಅವ್ರಿಗೆ ಬೇಕಾದ ಬಟ್ಟೆ ಬರೆ, ಆಟಿಕೆ ಹಾಗೂ ಅವರಿಷ್ಟದ ಸಿಹಿ ತಿಂಡಿಗಳನ್ನ ಕೊಡಿಸಿದ. ಅವತ್ತು ರಾತ್ರಿ ಮನೆಯಲ್ಲಿ ಭರ್ಜರಿ ಔತಣ ಇತ್ತು. ಅವನ ಹೆಂಡತಿ ಶೆಹನಾಜ್ ಜಫಾರುದ್ದೀನ್ಗಾಗಿ ಅವನಿಷ್ಟದ ಚಿಕನ್ ಬಿರಿಯಾನಿ ಸಿದ್ಧಪಡಿಸಿದ್ದಳು. ಆ ರಾತ್ರಿ ಎಲ್ಲರೂ ಸಂತೋಷದಿಂದ ಡಿನ್ನರ್ ಸೇವಿಸಿ ಮಲಗಿದ್ರು. ಮಾರನೇ ದಿನ ಜಫಾರುದ್ದೀನ್ನ ಹಿರಿಮಗ ಎಲ್ಲರಿಗಿಂತ ಮೊದಲು ತಾನೇ ಎದ್ದ. ಅವನಿಗೆ ಯಾಕೋ ಮೈ ಸರಿ ಇದ್ದ ಹಾಗಿರ್ಲಿಲ್ಲ. ಅವನು ಎದ್ದವನೇ ತನ್ನ ತಂದೆ ಮಲಗಿದ್ದ ರೂಮ್ಗೆ ಬಂದ. ಅಲ್ಲಿಗೆ ಬಂದವನು ಅಲ್ಲಿ ಕಂಡ ಅನಿರೀಕ್ಷಿತ ಹಾಗೂ ಭೀಕರ ದೃಶ್ಯದಿಂದ ಹೌಹಾರಿದ. ಅಲ್ಲಿ ನೆಲದ ಮೇಲೆ ಅವನ ತಂದೆ ಜಫಾರುದ್ದೀನ್ನ ಶವ ನಿಸ್ತೇಜವಾಗಿ ಮಲಗಿತ್ತು. ಪಕ್ಕದಲ್ಲಿ ರಕ್ತಸಿಕ್ತಗೊಂಡ ಕುಕ್ಕರ್ ಬಿದ್ದಿದೆ. ಬಹುಶಃ ಇದೇ ಕುಕ್ಕರ್ನ ಆಯುಧದ ಹಾಗೆ ಬಳಸಿ ಯಾರೋ ಅವನ ಕತೆ ಮುಗಿಸಿರಬಹುದು. ಇದೆಲ್ಲ ನೋಡಿದ ಅವನು ಕಿಟಾರನೆ ಕಿರ್ಚ್ಕೊಂಡ. ಅವನ ಸದ್ದುಗದ್ದಲ ಕೇಳಿ ಅಲ್ಲಿಗೆ ಬಂದು ನೋಡಿ ಆ ದೃಶ್ಯದಿಂದ ತಾನು ಸಹ ಭಯಭೀತಳಾದ ಶೆಹನಾಜ್ ಅಲ್ಲೇ ಕುಸಿದು ಬೀಳ್ತಾಳೆ. ತಕ್ಷಣ ಈ ಸುದ್ದಿ ಸುತ್ತಮುತ್ತ ಹರಡುತ್ತೆ. ಜನರೆಲ್ಲ ಅಲ್ಲಿ ಜಮಾಯಿಸ್ತಾರೆ. ಅದು ಈದ್ ಉಲ್ ಫಿತಾರ್ನ ಪವಿತ್ರ ದಿನ. ಅವತ್ತು ರಂಜಾನ್ನ ಉಪವಾಸಕ್ಕೆ ಜಗತ್ತಿನ ಎಲ್ಲಾ ಮುಸಲ್ಮಾನ ಬಾಂಧವರು ಸಹ ಕೊನೆ ಹಾಡಿ ಒಟ್ಟಿಗೆ ಹಬ್ಬದ ಅಡುಗೆ ತಯಾರಿಸಿ ಒಟ್ಟಿಗೆ ಕುಳಿತು ಸೇವಿಸಿ ಸಂಭ್ರಮಿಸುವ ದಿನ. ಆದರೆ ಈ ಒಂದು ಅನಿರೀಕ್ಷಿತ ಸಾವಿನಿಂದ ಆವತ್ತಿನ ಆ ಹಬ್ಬದ ಸಂಭ್ರಮ ಮರೆಯಾಗಿ ಮನೆಯಲ್ಲಿ ಸೂತಕ ಆವರಿಸಿತ್ತು. ಯಾರೋ ಈ ಬಗ್ಗೆ ಪೊಲೀಸ್ಗೆ ಮಾಹಿತಿ ರವಾನಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸ್ ಸ್ಥಳದ ಮಹಜರು ನಡೆಸಿ ಶವವನ್ನ ವಶಕ್ಕೆ ಪಡೆದು ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಹಾಗೂ ಅಲ್ಲಿದ್ದವರ ಹತ್ರ ಏನಾಯಿತು, ಇದರ ಹಿನ್ನೆಲೆ ಏನು, ಈ ಶವ ಮೊದಲು ನೋಡಿದ್ಯಾರು ಎಂಬ ಪ್ರಾಥಮಿಕ ತನಿಖೆ ಮಾಡ್ತಾರೆ. ಶೆಹನಾಜ್ರ ಮೊದಲ ಮಗ ಅವತ್ತು ತಾನು ನೋಡಿದ ಎಲ್ಲವನ್ನ ಸಹ ಅವರಿಗೆ ವಿವರಿಸಿದ. ಪೊಲೀಸ್ ಆಗ ಶೆಹನಾಜ್ನನ್ನ ವಿಚಾರಿಸಿದಾಗ ಅವಳು ಬೇರೆಯದೇ ಹೊಸ ಸ್ಟೋರಿ ಹೇಳ್ತಾರೆ. ಹಿಂದಿನ ದಿನ ರಾತ್ರಿ ಈದ್ಗೆಂದು ಅವರೆಲ್ಲ ಅಲ್ಲಿಗೆ ಬಂದಿದ್ರು. ಅವತ್ತು ಸಂಜೆ ಶಾಪಿಂಗ್ ಮುಗಿಸಿ ರಾತ್ರಿ ಡಿನ್ನರ್ ಸಹ ಸೇವಿಸಿ ಮಲಗಿದ್ದಷ್ಟೇ. ಆದರೆ ರಾತ್ರಿ ಸುಮಾರು 3 ಗಂಟೆಯ ಸುಮಾರಿಗೆ ಆಕೆಗೆ ಎಚ್ಚರವಾಯಿತು. ಮನೆಯ ಒಳಗೆ ಏನೋ ಸದ್ದಾದ ಹಾಗಾಯಿತು. ಎಚ್ಚರಗೊಂಡು ಇಳಿದು ಬಂದಾಗ ಆ ಕತ್ತಲಲ್ಲಿ ಯಾರೋ ಒಬ್ಬರು ಅಪರಿಚಿತರು ಮನೆಗೆ ನುಗ್ಗಿದ್ದು ಆಕೆಗೆ ಗೊತ್ತಾಯಿತು. ಅವರಲ್ಲಿ ಒಬ್ಬರ ಕೈಯಲ್ಲಿ ಏನೋ ವಸ್ತು ಇದ್ದ ಹಾಗಿತ್ತು. ಈಕೆಯನ್ನ ನೋಡಿದವರೇ ಆಕೆಯ ಮೇಲೂ ಸಹ ಅವರು ಹಲ್ಲೆ ಮಾಡ್ತಾರೆ. ಆ ಘರ್ಷಣೆಯಲ್ಲಿ ಈಕೆಗೆ ಜ್ಞಾನ ತಪ್ಪಿ ಮೂರ್ಛೆ ಹೋಗ್ತಾಳೆ. ಎಚ್ಚರವಾದಾಗ ಆಕೆಯ ಚಿನ್ನದ ನೆಕ್ಲೆಸ್ ನಾಪತ್ತೆಯಾಗಿತ್ತು. ಆ ಕಳ್ಳರು ಅದನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದರು ಎಂದು ಆಕೆ ಪೊಲೀಸ್ಗೆ ಹೇಳ್ತಾಳೆ. ಆ ಮನೆಯಲ್ಲಿ ಆಕೆಯ ನೆಕ್ಲೆಸ್ ಮಾತ್ರ ಮಾಯವಾಗಿತ್ತು. ಉಳಿದ ಯಾವುದೇ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋಗಿರಲಿಲ್ಲ. ಪೊಲೀಸರು ಆರಂಭದಲ್ಲಿ ಇದೊಂದು ರಾಬರಿ ಕೇಸ್ ಎಂದು ಭಾವಿಸಿದ್ರಾದರೂ ಅವ್ರಿಗ್ಯಾಕೋ ಸ್ವಲ್ಪ ಅನುಮಾನ ಬಂತು. ಕಳ್ಳತನಕ್ಕೆ ಬಂದವರು ನೆಕ್ಲೆಸ್ ಮಾತ್ರ ಕದ್ದು ಬೇರೆ ಎಲ್ಲ ಯಾಕೆ ಬಿಟ್ಟು ಹೋದ್ರು? ಅವರು ಬಹುಶಃ ಕಳ್ಳತನಕ್ಕೆ ಬಂದವರಲ್ಲ, ಏನೋ ದ್ವೇಷದ ಹಿನ್ನೆಲೆಯಲ್ಲೇ ಅವರು ಮನೆಗೆ ನುಗ್ಗಿರಬೇಕು ಹೀಗಂತ ಪೊಲೀಸ್ಗೆ ಅನಿಸಿತ್ತು. ಈ ಜಫಾರುದ್ದೀನ್ ಅಥವಾ ಶೆಹನಾಜ್ಗೆ ಯಾರಾದ್ರೂ ಆಗದವರು ಇದ್ರಾ ಅಂತ ಅವರು ಪ್ರಶ್ನಿಸಿದ್ರು.
ಆದರೆ ಜಫಾರುದ್ದೀನ್ ಸಾಕಷ್ಟು ಸಮಯ ಪಾಟ್ನಾದಿಂದ ಹೊರಗಡೆ ಅಂದ್ರೆ ವಿದೇಶದಲ್ಲಿ ಕೆಲಸದಲ್ಲಿದ್ದವ. ಅವನು ಇಲ್ಲಿಗೆ ಬಂದಿದ್ದೇ ಬಹಳ ಈಚೆಗೆ. ಹೀಗಾಗಿ ಅವನಿಗೆ ಇಲ್ಲಿ ಹೆಚ್ಚು ಆತ್ಮೀಯರು ಯಾರೂ ಇರಲಿಲ್ಲ. ಹಾಗಾಗಿ ಅವನಿಗೆ ಇಲ್ಲಿ ಶತ್ರುಗಳು ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ಮನೆಯ ಒಳಗೆ ಯಾರೂ ಸಹ ಬಲವಂತದಿಂದ ಒಳನುಗ್ಗಿದ ಕುರುಹಿರ್ಲಿಲ್ಲ. ಹಾಗೆ ಬಲವಂತದಿಂದ ಬರಬೇಕಾದ್ರೆ ಅವರು ಗೋಡೆ, ಕಿಟಕಿ, ಬಾಗಿಲು ಮುರಿದೇ ಒಳ ಬರಬೇಕು. ಆದರೆ ಯಾವುದೇ ಪ್ರವೇಶ ದ್ವಾರಕ್ಕೂ ಸಹ ಯಾವುದೇ ಹಾನಿ ಆಗಿರಲಿಲ್ಲ. ಮೇಲಾಗಿ ಆ ಮನೆಗೆ ಒಳ ಬರಲು ಹಾಗೂ ಹೊರ ಹೋಗಲು ಇದ್ದಿದ್ದೇ ಒಂದು ದ್ವಾರ. ಅವರು ಸುಲಭವಾಗಿ ಅದೇ ಎಂಟ್ರಿಯ ಮೂಲಕವೇ ಒಳ ಬಂದಿದ್ದಾರೆಂದು ಪೊಲೀಸ್ಗೆ ಗೊತ್ತಾಯಿತು. ಅಂದರೆ ಮನೆಯಲ್ಲಿದ್ದ ಯಾರೋ ಅವರಿಗೆ ಮೊದಲೇ ಪರಿಚಯ ಇದ್ದು ಅವರೇ ಮನೆಯ ಬಾಗಿಲು ತೆರೆದಿರಬೇಕೆಂದು ಪೊಲೀಸ್ ಅನುಮಾನಿಸಿದ್ರು. ಅಥವಾ ಮನೆಯವರೇ ಯಾರೋ ಈ ಕೃತ್ಯ ಮಾಡಿರಬೇಕೆಂದು ಪೊಲೀಸ್ ಶಂಕಿಸಿದ್ರು. ಆದರೆ ಆ ರೀತಿ ಮಾಡಿದ್ದು ಯಾರು? ಶೆಹನಾಜ್ರ ಇಬ್ಬರು ಮಕ್ಕಳು ಸಹ ಇನ್ನೂ ಸಣ್ಣವರು. ಅವರು ಹಾಗೆ ಮಾಡಿರಲು ಸಾಧ್ಯವಿಲ್ಲ. ಅವರು ಮುಂದಿನ ತನಿಖೆಗಾಗಿ ಶೆಹನಾಜ್ಲಾ ಫೋನ್ ಚೆಕ್ ಮಾಡಲು ನಿರ್ಧಾರ ಮಾಡಿದ್ರು. ಆಕೆಯ ಬಳಿ ಒಂದು ಐಫೋನ್ ಸಹ ಇತ್ತು. ಅದನ್ನ ಜಫಾರುದ್ದೀನ್ ಆಕೆಗೆ ಹಬ್ಬದ ಉಡುಗೊರೆಯಾಗಿ ಕೊಟ್ಟಿದ್ದ. ಅದನ್ನ ಚೆಕ್ ಮಾಡಿದಾಗಲೂ ಸಹ ಏನಂತಹ ಸುಳಿವು ಅದರಲ್ಲಿ ಸಿಗ್ಲಿಲ್ಲ. ಶೆಹನಾಜ್ರ ಪರಿಚಯದವರೇ ಯಾರಾದರೂ ಹೀಗೆ ಮಾಡಿರಬಹುದೇ ಎಂದು ಆಕೆಯ ಸಂಬಂಧಿಗಳು ಹಾಗೂ ನೆರೆಹೊರೆಯವರನ್ನ ಕೇಳಿದಾಗ ಕೆಲವರಿಂದ ಶೆಹನಾಜ್ಲಾ ಒಂದಷ್ಟು ಹಳೆ ವಿಷಯಗಳು ಅವರಿಗೆ ಗೊತ್ತಾಗುತ್ತೆ. ಆಕೆಗೆ ಬಹಳ ಹಿಂದೆ ಒಬ್ಬ ಗೆಳೆಯ ಇದ್ದ. ಅವನ ಹೆಸರೇ ಕಮಲ್. ಇವನು ಆಕೆಯ ಶಾಲಾ ದಿನಗಳ ಸ್ನೇಹಿತ. ಆಗೆಲ್ಲ ಇಬ್ಬರ ನಡುವೆ ಬಲವಾದ ಒಡನಾಟ ಹಾಗೂ ಸಲುಗೆ ಇತ್ತು. ಇವರು ಒಟ್ಟಿಗೆ ಕೈಕೈ ಹಿಡಿದು ಓಡಾಡುವಾಗೆಲ್ಲ ಇದನ್ನ ಗಮನಿಸಿದ ಶಾಲಾ ಪ್ರಾಂಶುಪಾಲರು ಇವರನ್ನ ಕರೆದು ಹೀಗೆಲ್ಲ ಮಾಡಬಾರ್ದು, ಇದು ಕಲಿಯುವ ವಯಸ್ಸು, ಇದೆಲ್ಲ ಮಾಡೋದು ತಪ್ಪು ಎಂದು ಬುದ್ಧಿವಾದವನ್ನ ಸಹ ಹೇಳಿದ್ರು. ಆದರೆ ಶೆಹನಾಜ್ ಮತ್ತು ಕಮಲ್ ಯಾರ ಮಾತನ್ನ ಸಹ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಈ ವಿಷಯ ಮುಂದೆ ಆಕೆಯ ಮನೆಯವರಿಗೂ ಸಹ ಗೊತ್ತಾಯಿತು. ಆದರೆ ಶೆಹನಾಜ್ರ ಪೋಷಕರು ಕಮಾಲ್ಗೆ ತಮ್ಮ ಮಗಳನ್ನ ಕೊಡಲು ಸಿದ್ಧರಿರಲಿಲ್ಲ. ಕಾರಣ ಅವನು ಒಬ್ಬ ಬಡವ. ಅವನ ಬಳಿ ಹೆಚ್ಚು ಹಣ ಇರಲಿಲ್ಲ. ಸ್ಟೇಟಸ್ ಇಲ್ಲದವನಿಗೆ ಮಗಳನ್ನ ಕೊಡಲು ಯಾರು ತಾನೇ ಮುಂದೆ ಬರ್ತಾರೆ? ಅವರು ಅವನನ್ನ ಅಳಿಯನನ್ನಾಗಿಸಿಕೊಳ್ಳಲು ಇಷ್ಟಪಡಲಿಲ್ಲ. ಈ ಬಗ್ಗೆ ಶೆಹನಾಜ್ಗೂ ಸಹ ಬುದ್ಧಿ ಹೇಳಲು ಪ್ರಯತ್ನಿಸಿದ್ರು. ಅವಳಿಗಾಗಿ ಒಳ್ಳೆಯ ವ್ಯಕ್ತಿಯನ್ನ, ಆಕೆಯ ಬದುಕಿಗೆ ಆಸರಿಯಾಗಿ ನಿಲ್ಲುವಂತವನನ್ನ ಹುಡುಕಬೇಕಾಗಿ ಮಾತು ಕೊಟ್ರು. ಆಗ ಸಿಕ್ಕವನೇ ಜಫಾರುದ್ದೀನ್. ಅವನ ಅಂತಸ್ತು, ಉದ್ಯೋಗ, ಆದಾಯ ಎಲ್ಲ ನೋಡಿ ಶೆಹನಾಜ್ ಸಹ ಅವನನ್ನ ಮದುವೆಯಾಗಲು ಒಪ್ಪಿದ್ಲು. ಮದುವೆಯೂ ಸಹ ಆಯಿತು. ಆದರೆ ಸ್ತ್ರೀ ಬುದ್ಧಿ ಎಂದಿದ್ದರೂ ಸಹ ಚಂಚಲ ಎನ್ನುವ ಹಾಗೆ ಆಕೆಯ ಮನಸ್ಸಿನಿಂದ ಆಕೆಯ ಮೊದಲ ಗೆಳೆಯ ಕಮಲ್ ಮಾತ್ರ ದೂರವಾಗಲಿಲ್ಲ. ಆರಂಭದಲ್ಲಿ ಜಫಾರುದ್ದೀನ್ ಸುಮಾರು 1 ವರ್ಷದ ಕಾಲ ಸೌದಿಯಲ್ಲೇ ಇದ್ದ. ಆಗ ಇವಳ ಹಾಗೂ ಕಮಾಲ್ನ ಆಪ್ತತೆ ಇನ್ನೂ ಸಹ ಜಾಸ್ತಿ ಆಯಿತು. ಆಕೆಗೆ 2 ಮಕ್ಕಳಾದರೂ ಸಹ ಶೆಹನಾಜ್ ಮಾತ್ರ ಬುದ್ಧಿ ಕಲಿಯಲಿಲ್ಲ. ಅಷ್ಟರಲ್ಲಿ ಶೆಹನಾಜ್ನ ದೊಡ್ಡ ಮಗ ಆಗಲೇ ಪ್ರಬುದ್ಧ ವಯಸ್ಸಿಗೆ ಬಂದಿದ್ದ. ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ತಿಳುವಳಿಕೆ ಬಂದಿತ್ತು. ತನ್ನ ತಾಯಿ ಹಾಗೂ ಕಮಾಲ್ ನಡುವೆ ಏನೋ ಸರಿ ಇಲ್ಲ, ಅಲ್ಲೇನೋ ಅಸಹಜವಾದದ್ದು ನಡೀತಾ ಇದೆ ಎಂದು ಅವನಿಗೆ ಗೊತ್ತಾಯಿತು. ಈ ಬಗ್ಗೆ ಅವನು ತನ್ನ ತಂದೆಗೂ ಸಹ ಫೋನ್ನಲ್ಲಿ ತಿಳಿಸಿದ್ದ ಕೂಡ. ಆಗ ಸೌದಿಯಿಂದ ವಾಪಸ್ ಬಂದ ಜಫಾರುದ್ದೀನ್ ಪತ್ನಿಯ ಬಳಿ ಬಂದು ಇತರರ ಹಾಗೆ ಗಲಾಟೆ ಗದ್ದಲ ಮಾಡದೆ ಬುದ್ಧಿವಾದ ಹೇಳಿದ್ದ. ನೋಡು, ನಿನಗೀಗ ಮದುವೆಯಾಗಿದೆ, ನಮಗೀಗ 2 ಮಕ್ಕಳು ಸಹ ಇದ್ದಾರೆ. ನಮ್ಮ ಗುರಿ ಅವರಿಗೊಂದು ಸುಭದ್ರವಾದ ಭವಿಷ್ಯ ನಿರ್ಮಾಣ ಮಾಡೋದು. ಹಾಗಾಗಿ ಇದೆಲ್ಲ ಬಿಟ್ಟು ಸರಿ ಹೋಗು ಎಂದು ಅವನು ಅವಳಿಗೆ ಸಾಕಷ್ಟು ರೀತಿಯಲ್ಲಿ ಬುದ್ಧಿ ಹೇಳಿದ್ದ. ಆದರೆ ಶೆಹನಾಜ್ಗೆ ಈ ಯಾವ ಮಾತು ಕೇಳಿಸ್ಲಿಲ್ಲ. ಜಫಾರುದ್ದೀನ್ ವಾಪಸ್ ಬಂದು ಅವಳನ್ನ ನೋಯ್ಡಾಗೆ ಕರೆದೊಯ್ದು ಆಗ್ಲಾದರೂ ಶೆಹನಾಜ್ ಸರಿ ಹೋಗ್ತಾಳೆ, ಹಳೆಯದ್ದನ್ನೆಲ್ಲ ಮರೆತು ಜೀವನ ಮಾಡ್ತಾಳೆ ಅನ್ನೋದು ಅವನ ನಂಬಿಕೆಯಾಗಿತ್ತು. ಆದರೆ ಅದು ಸುಳ್ಳಾಯಿತು. ಅವನು ಪಾಟ್ನಾದಲ್ಲಿಯೇ ಒಂದು ಭವ್ಯವಾದ ಮನೆ ಸಹ ಕಟ್ಟಿಸಿದ್ದ. ಪತ್ನಿಗೆ ಹಬ್ಬದ ಉಡುಗೊರೆಯಾಗಿ ಐಫೋನ್ ಸಹ ಕೊಡಿಸಿದ್ದ. ಮೇ 1ನೇ ತಾರೀಕು ಇಲ್ಲಿಗೆ ಬಂದಾಗ ಶೆಹನಾಜ್ ತನ್ನ ಹಳೆಯ ಮಿತ್ರನ ಜೊತೆ ಮತ್ತೆ ಮಾತಿಗಿಳಿದಳು. ಈ ಸಲ ಹೇಗೋ ಬಂದಿದ್ದೇವೆ, ಜಫಾರುದ್ದೀನ್ನಿಂದ ಶಾಶ್ವತವಾಗಿ ದೂರವಾಗಿ ಬೇರೆ ಎಲ್ಲಿಗಾದರೂ ಹೋಗಿ ಒಟ್ಟಿಗೆ ಇರುವ ಬಗ್ಗೆ ಇವಳೇ ಕಮಾಲ್ಗೆ ಸೂಚಿಸ್ತಾಳೆ. ಆದರೆ ಕಮಾಲ್ ಒಂದು ಕೆಟ್ಟ ನಿರ್ಧಾರ ಮಾಡ್ತಾನೆ. ಅವನು ಈ ಒಂದು ಸಮಯಕ್ಕೆ ಬಹಳ ವರ್ಷಗಳಿಂದ ಕಾದಿದ್ದ. ಈಗ ಶೆಹನಾಜ್ನಿಂದಲೇ ಇದಕ್ಕೆ ಕುಮ್ಮಕ್ಕು ಸಿಕ್ಕ ಮೇಲೆ ಅವನು ಚುರುಕಾದ. ಅವನು ಈ ಬಗ್ಗೆ ಪ್ಲಾನ್ ಮಾಡಿ ಅದನ್ನ ಅವಳಿಗೆ ಹೇಳಿದ್ದ. ಅದಕ್ಕೆ ಅವಳು ಸಹ ಸಮ್ಮತಿಸ್ತಾಳೆ. ಅವರ ಪ್ಲಾನ್ ಅಂತೆ ಅವತ್ತು ಗಂಡ ಹಾಗೂ ಮಕ್ಕಳು ಶಾಪಿಂಗ್ ಮುಗಿಸಿ ಬಂದ ನಂತರ ಊಟ ಮುಗಿಸಿ ಮಕ್ಕಳನ್ನ ಬೇಗ ಮಲಗಿಸ್ತಾಳೆ. ಶೆಹನಾಜ್ ತನ್ನ ಪ್ಲಾನ್ ಪ್ರಕಾರ ಆ ರಾತ್ರಿ ಅದು ಇದು ಮಾತನಾಡ್ತಾ ಜಫಾರುದ್ದೀನ್ ಅನ್ನ ಡ್ರಾಯಿಂಗ್ ರೂಮ್ ನಲ್ಲಿ ಮಲಗುವಂತೆ ಹೇಳ್ತಾಳೆ. ಅದರಂತೆ ಜಫಾರುದ್ದೀನ್ ಅವಳ ಯೋಜನೆಯ ಬಗ್ಗೆ ತಿಳಿಯದೆ ಅಲ್ಲಿ ಒಬ್ಬನೇ ನಿದ್ರೆಗೆ ಜಾರ್ತಾನೆ. ಅವನು ಮಲಗಿದ ನಂತರ ಕಮಾಲ್ಗೆ ಮೆಲ್ಲನೆ ಶೆಹನಾಜ್ ಸೂಚನೆ ಕೊಡ್ತಾಳೆ. ಅಚ್ಚರಿಯ ವಿಷಯವೆಂದರೆ ಅವತ್ತು ಸಂಜೆ ಜಫಾರುದ್ದೀನ್ ತನ್ನ ಮಕ್ಕಳ ಜೊತೆ ಶಾಪಿಂಗ್ಗೆ ಹೊರಗೆ ಹೋಗಿದ್ದಾಗಲೇ ಕಮಾಲ್ಗೆ ಕರೆ ಮಾಡಿ ಅವನನ್ನ ಮನೆಗೆ ಕರೆಸಿಕೊಂಡಿದ್ದ ಶೆಹನಾಜ್ ಅವನನ್ನ
ಮನೆಯಲ್ಲಿ ಅಡಗಿಸಿಟ್ಟಿದ್ದಳು. ರಾತ್ರಿ ಅವನು ಎದ್ದು ಹೊರಗೆ ಬಂದ. ಅವನ ಬಳಿ ಈಗಾಗಲೇ ಕೆಲ ಟೂಲ್ಸ್ ಇದ್ವು. ಆದರೆ ಕುಕ್ಕರ್ನಲ್ಲಿ ತಲೆಗೆ ಹೊಡೆದ್ರೆ ಒಂದೇ ಏಟಿಗೆ ಸಾಯುತ್ತಾರೆಂದು ಅವನಿಗೆ ಗೊತ್ತಿತ್ತು. ಇದನ್ನ ಅವನು ಕೆಲವು ಕ್ರೈಮ್ ಎಪಿಸೋಡ್ ನೋಡಿ ಕಲ್ತಿದ್ದ. ಅದನ್ನ ಶೆಹನಾಜ್ಗೂ ಸಹ ಹೇಳಿದ್ದ. ಕುಕ್ಕರ್ನಿಂದ ಮಲಗಿದ್ದ ಜಫಾರುದ್ದೀನ್ನ ತಲೆಗೆ ಇವನು ಬಲವಾಗಿ ಹೊಡೆದ. ಆ ಏಟಿಗೆ ಜಫಾರುದ್ದೀನ್ನ ಅರ್ಧ ಜೀವವೇ ಹೊರಟು ಹೋಯಿತು. ರಕ್ತದ ಮಡುವಿನಲ್ಲಿ ಕೆಳಗ್ಬಿದ್ದ ಅವನನ್ನ ಪುನಃ ಶೆಹನಾಜ್ ಹಾಗೂ ಕಮಾಲ್ ಇಬ್ರು ಇತರೆ ಟೂಲ್ಸ್ ಗಳಿಂದ ಹೊಡೆದು ಜೀವ ತೆಗೆದ್ರು. ಅವನ ದೇಹ ಅಲ್ಲೇ ಬಿಟ್ಟ ಕಮಾಲ್ ನಿಧಾನವಾಗಿ ಎಸ್ಕೇಪ್ ಆದ. ಶೆಹನಾಜ್ ಸಹ ತನ್ನ ರೂಮ್ಗೆ ಬಂದು ಏನೋ ನಡೆದೇ ಇಲ್ಲ ಎನ್ನುವ ಹಾಗೆ ಮಲಗಿದ್ಲು. ಬೆಳಗ್ಗೆ ಎದ್ದಾಗ ಅವಳ ಮಗ ಇದನ್ನೆಲ್ಲ ನೋಡಿ ಬೆಚ್ಚಿ ಬಿದ್ದಿದ್ದ. ಹಾಗೂ ಶೆಹನಾಜ್ ಪೊಲೀಸ್ಗೆ ತನ್ನದೇ ಆದ ಕತೆ ವಿವರಿಸಿದ್ದಳು. ಇದೆಲ್ಲ ಮೊದಲೇ ಬಹಳ ಚೆನ್ನಾಗಿ ಪ್ಲಾನ್ ಆಗಿತ್ತು. ಇದು ಅಸಲಿ ಕತೆ. ಇದರ ವಿವರ ಪಡೆದ ಪೊಲೀಸ್ ಅವರಿಬ್ಬರನ್ನ ಸಹ 2022ರ ಮೇ 10ರಂದು ಬಂಧಿಸ್ತಾರೆ. ಪಾಟ್ನಾದ ಜೈಲ್ನಲ್ಲಿ ಇವತ್ತಿಗೂ ಸಹ ಇಬ್ರು ಇದ್ದಾರೆ. ಈಗ ಅಲ್ಲಿ ಅನಾಥರಾಗಿದ್ದು ಏನೂ ಅರಿಯದ ಆ ಮುಗ್ಧ ಮಕ್ಕಳು ತನ್ನ ಕುಟುಂಬದ ಹಿತಕ್ಕಾಗಿ ಹಗಲಿರುಳು ದುಡಿದಿದ್ದ ಹಾಗೂ ತನ್ನ ಸಂಸಾರಕ್ಕೆ ಭದ್ರ ಬುನಾದಿ ಹಾಕುವ ಕನಸುಗಳನ್ನ ಹೊಂದಿದ್ದ ಜಫಾರುದ್ದೀನ್ ಎಂಬ ಮಾನವತಾವಾದಿಯ ಕಗ್ಗೊಲೆ ಅತ್ಯಂತ ಮೋಸದಿಂದ ಅಲ್ಲಿ ನಡೆದಿತ್ತು. ಹೀಗೆ ಹೇಳಿ ಇಲ್ಲಿ ತಪ್ಪು ಯಾರದ್ದು? ಜಫಾರುದ್ದೀನ್ ತನ್ನ ಪತ್ನಿಯ ಮೇಲೆ ಅತಿಯಾದ ನಂಬಿಕೆ ಇರಿಸಿದ್ದ. ಆ ನಂಬಿಕೆಯೇ ಅವನಿಗೆ ಮುಳುವಾಗಿತ್ತು. ಇದಿಷ್ಟು ಇವತ್ತಿನ ವಿಡಿಯೋದ ಒಟ್ಟಾರೆ ಮಾಹಿತಿ. ಈ ಕೃತ್ಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.